ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂದಿನ ಕಥೆಯಲ್ಲಿ ನಾನು ನಿಮಗೆ ಅಂಬೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕಥೆಯಲ್ಲಿ ಅಂಬೆಯ ಇಬ್ಬರು ಸೋದರಿಯರ ಕತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅವರು ಯಾವ ರೀತಿ ಧೃತರಾಷ್ಟ್ರ ಹಾಗೂ ಪಾಂಡುವಿಗೆ ಜನ್ಮ ನೀಡಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಬೆಯ ಸೋದರಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆ ವಿಚಿತ್ರವೀರ್ಯನನ್ನ ಮದುವೆ ಆಗ್ತಾರೆ. ಅಷ್ಟೊಂದು ಒಳ್ಳೆಯವನು ಸುಂದರಾಂಗನೂ ಆದ ಪತಿ ದೊರಕಿದ್ದು ಅವರ ಅದೃಷ್ಟ ಎಂದುಕೊಳ್ತಾರೆ. ಮದುವೆಯಾದ ಮೇಲೆ ಕೆಲ ಕಾಲ ತುಂಬ ಖುಷಿಯಾಗಿರ್ತಾರೆ. ರಾಜ್ಯಾಡಳಿತವನ್ನ ಹೇಗೋ ಭೀಷ್ಮನೇ ನೋಡಿಕೊಳ್ಳುತ್ತಿದ್ದರಿಂದ ಜವಾಬ್ದಾರಿಯನ್ನರಿಯದ ರಾಜಕುಮಾರನು ಯಾವಾಗಲೂ ತನ್ನ ಹೆಂಡತಿಯರೊಂದಿಗೆ ಕಾಲ ಕಳೆಯೋಕೆ ಶುರು ಮಾಡ್ತಾನೆ. ಆದರೆ ವಿಧಿ ಮತ್ತೊಮ್ಮೆ ಬರಸಿಡಿಲಿನಂತೆ ಬರುತ್ತೆ. ಭೋಗವು ಅತಿಯಾಗಿ ಎಳೆಯ ವಯಸ್ಸಿನ ರಾಜಕುಮಾರನಿಗೆ ಕ್ಷಯ ರೋಗವು ಬರುತ್ತೆ. ಯಾರು ಏನು ಉಪಚಾರ ಮಾಡಿದರೂ ಕೂಡ ಅವನಿಗೆ ಗುಣ ಆಗೋದಿಲ್ಲ. ಈ ರೀತಿಯಾಗಿ ವಿಚಿತ್ರ ವೀರ್ಯನು ಮರಣ ಹೊಂದಿದ್ದನು. ಈ ದುರಂತದಿಂದ ಸತ್ಯವತಿಗೆ ದಿಕ್ಕೇ ತೋರದಂತಾಯಿತು. ತನ್ನ ಇಬ್ಬರು ಮಕ್ಕಳು ತನ್ನ ಕಣ್ಣೆದುರಿಗೆ ಪ್ರಾಣ ಬಿಡುವುದೆಂದರೆ ಅದೆಷ್ಟು ಭಯಾನಕ. ಆದರೆ ತನ್ನಿಂದಾಗಿ ಕುರುವಂಶಕ್ಕೆ ವಾರಸುದಾರರೇ ಇಲ್ಲವಂತಾಯಿತಲ್ಲ ಎಂಬುದೇ ಅವಳ ಮನಸ್ಸನ್ನು ತೀವ್ರವಾಗಿ ನೋಯಿಸಿತು. ಇದರಿಂದ ಸತ್ಯವತಿ ಭೀಷ್ಮನನ್ನ ಕರೆಸಿ ಅವನಿಗೆ ಹೀಗೆ ಹೇಳ್ತಾಳೆ: ನಾನೀಗ ಹತಾಶಳಾಗಿದ್ದೇನೆ. ವಂಶವು ಮುಂದುವರಿಯಬೇಡವೇ? ಏನನ್ನು ಮಾಡಬೇಕು ಎಂಬುದನ್ನು ನಾನು ನಿರ್ಧರಿಸಿಕೊಂಡಿದ್ದೇನೆ. ಕುರುವಂಶವು ಮುಂದುವರಿಯುವುದು ಈಗ ನಿನ್ನ ಕೈಯಲ್ಲಿದೆ ಮಗು ಅಂತ ಹೇಳ್ತಾಳೆ. ಭೀಷ್ಮನಿಗೆ ಈ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ. ಅಮ್ಮ, ಆಜನ್ಮ ಬ್ರಹ್ಮಚಾರಿಯಾದ ನನ್ನಿಂದ ಹೇಗೆ ತಾನೇ ಇದು ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ಸತ್ಯವತಿಯು, ನನ್ನ ಮಗ ವಿಚಿತ್ರ ವೀರ್ಯ ಪುತ್ರ ಪ್ರಾಪ್ತಿ ಇಲ್ಲದೆ ಸತ್ತು ಹೋದ. ನೀನು ಗೆದ್ದು ತಂದಿರುವ ಅವನ ಇಬ್ಬರು ಹೆಂಡತಿಯರು ಇನ್ನೂ ಎಳೆಯ ವಯಸ್ಸಿನ ಹುಡುಗಿಯರು. ಆಸೆ ತೀರುವ ಮೊದಲೇ ಗಂಡನನ್ನ ಕಳೆದುಕೊಂಡವರು. ಈಗ ನನಗೆ ತೋರುವ ಧರ್ಮವೆಂದರೆ ಇದು: ನೀನು ಅವರನ್ನ ಸ್ವೀಕರಿಸಿ ಅವರಲ್ಲಿ ಕುರುವಂಶದ ಭವಿಷ್ಯದ ಕುಡಿಗಳನ್ನು ಒಡಮೂಡಿಸಬೇಕು. ವಂಶವನ್ನ ಮುಂದುವರಿಸುವ ಸಲುವಾಗಿ ನೀನು ಇದನ್ನ ನೆರವೇರಿಸಲೇಬೇಕು. ನಿನ್ನ ಪೂರ್ವಿಕರು ಇಂಥ ಸಂದರ್ಭಗಳಲ್ಲಿ ಹೀಗೇ ನಡೆದುಕೊಂಡಿರುವವರು. ಈಗ ಉಳಿದಿರುವುದು ಇದೊಂದೇ ದಾರಿ. ಇದು ನಿನ್ನ ಕರ್ತವ್ಯವೆಂದೇ ತಿಳಿ ಎಂದಳು. ಆದರೆ ಭೀಷ್ಮನ ಉತ್ತರ ಈ ರೀತಿ ಇರುತ್ತೆ: ಅಮ್ಮ, ನಿನಗೆ ಗೊತ್ತು, ನಾನು ಸಿಂಹಾಸನದ ಹಕ್ಕನ್ನು, ಸಂಸಾರವನ್ನು ತ್ಯಾಗ ಮಾಡಿ ಪ್ರತಿಜ್ಞೆ ಮಾಡಿರುವೆ ಎಂದು. ಅಂದು ಘೋರ ಪ್ರತಿಜ್ಞೆ ಮಾಡಿದುದು ನಿನಗೆ ನೆನಪಿಲ್ಲವೇ? ಈ ಜನ್ಮದಲ್ಲಿ ನಾನು ಹೆಂಗಸಿನ ಸಹವಾಸ ಮಾಡುವುದಿಲ್ಲ ಎಂಬುದೇ ನನ್ನ ಪ್ರತಿಜ್ಞೆಯಲ್ಲವೇ? ಈಗ ಸತ್ತ ತಮ್ಮನ ಹೆಂಡತಿಯರನ್ನ ಸ್ವೀಕರಿಸು ಎಂದು ಹೇಳುತ್ತಿರುವೆಯಲ್ಲ. ವಿಚಿತ್ರ ವೀರ್ಯನ ಸಾವಿನಿಂದ ನಿನ್ನ ಬುದ್ಧಿ ಪಲ್ಲಟಗೊಂಡಿದೆ ಎಂದು ತೋರುತ್ತಿದೆ. ಇಲ್ಲದಿದ್ದರೆ ಇಂಥ ಸಲಹೆಯನ್ನು ನೀನು ನನಗೆ ಕೊಡುತ್ತಿರಲಿಲ್ಲ. ಅಮ್ಮ, ನನಗೆ ತುಂಬ ದುಃಖವಾಗುತ್ತಿದೆ. ದಯವಿಟ್ಟು ಇಂಥದ್ದನ್ನು ಮಾಡೆಂದು ನನಗೆ ಹೇಳಬೇಡ. ಈ ರೀತಿ ಹೇಳಿ ಭೀಷ್ಮ ವಿಧವಾಗಿ ಸಮಾಧಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಸತ್ಯವತಿ ಈ ಮಾತನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ಇಲ್ಲಿವರೆಗೂ ಭೀಷ್ಮ ತಾಳ್ಮೆ ಕಳ್ಕೊಂಡಿರಲಿಲ್ಲ. ಆದರೆ ಈಗ ಅವನ ಸಹನೆಯ ಕಟ್ಟೆ ಒಡೆದು ಹೋಯಿತು. ಭೀಷ್ಮನ ಒಳಗೆ ಹುದುಗಿದ್ದ ಕೋಪವೆಲ್ಲವೂ ಭೋರ್ಗೆರೆದು ಹೊರಹೊಮ್ಮಿತು. ನಡುಗುವ ಕಂಠದಿಂದ, ಅಮ್ಮ, ನನ್ನ ಮನಸ್ಸಿನ ಬಲವನ್ನು ನೀನರಿಯೇ. ನನ್ನ ಧರ್ಮ ಅದೆಷ್ಟು ದೃಢವಾದುದು ಎಂಬುದನ್ನು ನೀನರಿಯೇ. ಯಾವ ಶಕ್ತಿಯೂ ನೀನು ಹೇಳಿದುದನ್ನು ನನ್ನಿಂದ ಮಾಡಿಸಲಾರದು. ಭೂಮಿ ತನ್ನ ಗಂಧವನ್ನು ಕಳೆದುಕೊಳ್ಳಬಹುದು. ನೀರು ತನ್ನ ರುಚಿಯನ್ನು ಕಳೆದುಕೊಳ್ಳಬಹುದು. ಸೂರ್ಯನೂ ತನ್ನ ಪ್ರಕಾಶವನ್ನ ಕಳೆದುಕೊಳ್ಳಬಹುದು. ಸಾಕ್ಷಾತ್ ಧರ್ಮನೇ ತನ್ನ ಧರ್ಮವನ್ನ ಬಿಟ್ಟುಕೊಡಬಹುದು. ಆದರೆ ನಾನು ಮಾತ್ರ ಸತ್ಯಪಥವನ್ನ ಬಿಡಲಾರೆ. ನನಗೆ ಸತ್ಯವೆಂಬುದು ಸ್ವರ್ಗದ ಎಲ್ಲ ಭೋಗ ಭಾಗ್ಯಗಳಿಗಿಂತ ಹೆಚ್ಚಿನದು. ಲೋಕವೇ ಪ್ರಳಯಕ್ಕೆ ತುತ್ತಾಗಬಹುದು, ಆದರೆ ನನ್ನ ಮನಸ್ಸಿನ ಬಲ ಮಾತ್ರ ಎಂದೆಂದಿಗೂ ತಗ್ಗದು. ಯಾರು ಯಾವುದು ನನ್ನನ್ನು ಚಲಿಸುವಂತೆ ಮಾಡಲಾರದು. ತಾಯಿ ಎಂಬ ಅಧಿಕಾರವುಳ್ಳ ನೀನೂ ಸಹ. ಈ ಪ್ರತಿಜ್ಞೆಗಾಗಿ ನಾನು ಒಮ್ಮೆ ನನ್ನ ಗುರುವನ್ನೇ ವಿರೋಧಿಸುವ ಧೈರ್ಯ ಮಾಡಿದೆ. ನಿನ್ನ ಮಾತುಗಳು ನನ್ನ ಮೇಲೆ ಏನೂ ಪರಿಣಾಮ ಮಾಡವು. ಈ ಮೂರ್ಖ ಪ್ರಯತ್ನವನ್ನು ಬಿಟ್ಟು ಬಿಡು ಎಂದನು. ಇಷ್ಟೆಲ್ಲ ಹೇಳಿದ್ಮೇಲೂ ಸತ್ಯವತಿಯು ಭೀಷ್ಮನ ಮೇಲೆ ಪುನಃ ಒತ್ತಡ ಇರೋಕ್ಕೆ ಶುರು ಮಾಡ್ತಾಳೆ. ಆದರೆ ಭೀಷ್ಮನು ಅವಳ ಮಾತಿಗೆ ಒಪ್ಪಲಿಲ್ಲ. ಸತ್ಯವತಿಯು ದುಃಖಿಸುತ್ತಿರುವುದನ್ನು ನೋಡಿ ಭೀಷ್ಮನಿಗೂ ದುಃಖವಾಯಿತು. ಅವಳ ಮೇಲಿನ ಅನುಕಂಪದಿಂದ, ಅಮ್ಮ, ವಂಶವು ಮುಂದುವರಿಯುವ ಬಗ್ಗೆ ನನ್ನ ಸಲಹೆ ಹೊಂದಿದೆ. ಕುಲಿನ ವಂಶವೊಂದು ಕೊನೆಗೊಳ್ಳಬಹುದೆಂಬ ಭಯವು ತಲೆದೂರಿದಾಗ ಸದ್ಬ್ರಹ್ಮಣನೊಬ್ಬನಿಂದ ಅದನ್ನು ಪುನರುಜ್ಜೀವನಗೊಳಿಸಿಕೊಳ್ಳಬಹುದು ಎನ್ನುವರು. ನನ್ನ ಗುರು ಭಾರ್ಗವನು ಕ್ಷತ್ರಿಯರೆಲ್ಲರನ್ನ ಸಂಹರಿಸಿದಾಗ ಅನೇಕ ರಾಜವಂಶಗಳು ಮುಂದುವರಿಯುವಂತೆ ಮಾಡಿದ್ದು ಹೀಗೆಯೇ. ಯೋಗ್ಯನಾದ ಬ್ರಾಹ್ಮಣನೊಬ್ಬನನ್ನ ನೀನು ಸೂಚಿಸುವುದಾದರೆ
ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿಯನ್ನ ಕರುಣಿಸು ಎಂದು ಅವನನ್ನ ನಾನು ಪ್ರಾರ್ಥಿಸಿಕೊಳ್ಳಬಹುದು. ಇದು ಈ ಹಿಂದೆಯೂ ಇದ್ದ ಸಂಪ್ರದಾಯ. ಮಹರ್ಷಿಗಳು ಸಹ ಇದನ್ನ ಅನುಮೋದಿಸಿರುವವರು. ಹೀಗಂತ ಹೇಳ್ತಾನೆ. ಬಡಪಾಯಿ ಸತ್ಯವತಿ ಈ ಏರ್ಪಾಡಿಗೆ ಒಪ್ಪದೆ ಬೇರೆ ಆಪ್ಷನ್ ಇರಲಿಲ್ಲ. ಆದರೆ ಕುರುವಂಶದ ಉದ್ಧಾರಕ್ಕೆ ತನ್ನ ರಕ್ತವನ್ನ ಭೀಷ್ಮ ಕೊಡಲಿಲ್ಲವೆಂಬ ಅಸಮಾಧಾನವೂ ಹಾಗೇ ಇತ್ತು. ಅನೇಕ ದಿನಗಳವರೆಗೂ ಅಳೆದು ಸುರಿದು ಸತ್ಯವತಿಯು ಶಂತನುವು ತನ್ನನ್ನು ನೋಡುವುದಕ್ಕೂ ಬಹಳ ಮುಂಚೆ ಪರಾಶರ ಮಹರ್ಷಿಯು ತನ್ನಲ್ಲಿ ವ್ಯಾಸನೆಂಬ ಪುತ್ರನೊಬ್ಬನನ್ನ ಪಡೆದಿದ್ದ ಸಂಗತಿಯನ್ನ ಭೀಷ್ಮನಿಗೆ ತಿಳಿಸ್ತಾಳೆ. ವ್ಯಾಸನನ್ನು ಕರೆಯಬಹುದೆಂಬ ಅವಳ ಯೋಚನೆಗೆ ಭೀಷ್ಮನು ಒಪ್ಕೊಳ್ತಾನೆ. ಸತ್ಯವತಿಯು ತನ್ನ ಚೊಚ್ಚಲ ಮಗು ವ್ಯಾಸನನ್ನ ಸ್ಮರಿಸಿಕೊಂಡಳು. ವ್ಯಾಸನು ತಾಯಿಯ ಕರೆಗೆ ಹೋಗುಟ್ಟು ಧಾವಿಸಿ ಬಂದನು. ಎಲ್ಲವನ್ನೂ ನಿವೇದಿಸಿದ ಸತ್ಯವತಿಯು ತನ್ನ ಬೇಡಿಕೆಯನ್ನ ಅವನ ಮುಂದಿಟ್ಟಳು. ವ್ಯಾಸನು, ಅಮ್ಮ, ನೀನು ನನಗೆ ಜನ್ಮ ಕೊಟ್ಟವಳು. ನಿನ್ನ ಅಣತಿಯು ನನಗೆ ಶಿರೋಧಾರ್ಯ. ನಿನ್ನ ಅಪೇಕ್ಷೆಯನ್ನು ನಾನು ಪೂರೈಸುವೆನು. ನಂತರ ಸತ್ಯವತಿ ಅಂಬಿಕೆಯನ್ನು ಕೂಡ ಒಪ್ಪಿಸ್ತಾಳೆ. ಕತ್ತಲ ರಾತ್ರಿ ಅಂಬಿಕೆ ತನ್ನ ಅಂತಃಪುರದಲ್ಲಿ ವ್ಯಾಸನ ಬರವಿಗಾಗಿ ಕಾಯುತ್ತಿದ್ದಳು. ಅವನನ್ನ ನೋಡಿದಳು. ಮಹರ್ಷಿಯ ಅಸಹ್ಯ ಕರವು ಘೋರವೂ ಆದ ಬಾಹ್ಯ ರೂಪವನ್ನ ಕಂಡು ಭಯಪಟ್ಟಳು. ಕಣ್ಣು ಮುಚ್ಚಿಕೊಂಡವಳು ತೆರೆಯಲಿಲ್ಲ. ಘೋರ ರಾತ್ರಿ ಕೊನೆಗೂ ಕಳೆದು ಬೆಳಗಾಯಿತು. ಸತ್ಯವತಿ ವ್ಯಾಸನಿಗಾಗಿ ಆತಂಕದಿಂದ ಕಾಯುತ್ತಿದ್ದಳು. ಅಂಬಿಕೆಗೆ ಒಬ್ಬ ಬಲಶಾಲಿಯಾದ ಮಗನು ಹುಟ್ಟುವನು. ಆದರೆ ನನ್ನನ್ನು ನೋಡಲು ಭಯಪಟ್ಟು ರಾತ್ರಿ ಇಡೀ ಅವಳು ಕಣ್ಣು ಮುಚ್ಚಿಕೊಂಡೇ ಇದ್ದುದರಿಂದ ಆ ಮಗನು ಕುರುಡನಾಗಿ ಹುಟ್ಟುವನು. ಇದನ್ನು ಕೇಳಿ ಸೊಸೆಯ ಮೇಲೆ ಕೋಪ ಭುಗಿಲೆದ್ದಿತು. ಆದರೆ ಆಗಿ ಹೋದದ್ದನ್ನ ಅಳಿಸಲಾಗುವುದೇ? ಇನ್ನೊಮ್ಮೆ ಬಂದು ಅಂಬಾಲಿಕೆಗೂ ಒಬ್ಬ ಮಗನನ್ನ ಕರುಣಿಸಬೇಕೆಂದು ವ್ಯಾಸನನ್ನ ಕೇಳಿಕೊಂಡಳು. ವ್ಯಾಸನು ಒಪ್ಕೊಳ್ತಾನೆ. ಇತ್ತ ಅಂಬಾಲಿಕೆಯು ಕೂಡ ವ್ಯಾಸನನ್ನ ನೋಡಿ ಎದುರುಕೊಳ್ತಾಳೆ. ಹಾಗೆ ಅಸಹ್ಯ ಪಟ್ಟುಕೊಳ್ತಾಳೆ. ಅವನನ್ನ ನೋಡಿ ಅವಳ ರಕ್ತ ತಣ್ಣಗಾಯಿತು. ದೇಹವೆಲ್ಲ ಬಿಳಿಚಿಕೊಂಡಿತು. ರಾತ್ರಿ ಹೇಗೋ ಕಳೆಯಿತು. ಬೆಳಗ್ಗೆ ವ್ಯಾಸನು ಇವಳಿಗೆ ರೂಪವಂತನು ಗುಣವಂತನು ಆದ ಒಬ್ಬ ಮಗ ಹುಟ್ಟುವನು. ಆದರೆ ಇವಳು ಬಿಳಿಚಿಕೊಂಡದ್ದರಿಂದ ಮಗುವು ಬಿಳಿಚಿಕೊಂಡಿರುವುದೆಂದು ಸತ್ಯವತಿಗೆ ಹೇಳ್ತಾನೆ. ಇದರಿಂದ ಸತ್ಯವತಿ ವ್ಯಾಸನಿಗೆ ಹೀಗೆ ಹೇಳ್ತಾಳೆ. ನನ್ನ ಸಲುವಾಗಿ ಅವರನ್ನ ದಯವಿಟ್ಟು ಕ್ಷಮಿಸು. ಅಂಬಿಕೆಯ ಮಗು ಹುಟ್ಟಿದ ಮೇಲೆ ನೀನು ಅವಳನ್ನ ಮತ್ತೊಮ್ಮೆ ಸ್ವೀಕರಿಸಬೇಕು. ಅಷ್ಟು ಹೊತ್ತಿಗೆ ಅವಳಿಗೆ ನಾನು ಬುದ್ಧಿ ಹೇಳಿ ಕಳಿಸುತ್ತೇನೆ. ಇದನ್ನು ನೀನು ನನಗಾಗಿ ಮಾಡಬೇಕು ಎಂದು ಕೇಳ್ಕೊತಾಳೆ. ಹಾಗೆ ಆಗಲಿ ಎಂದ ವ್ಯಾಸನು ಹಸ್ತಿನಪುರದಿಂದ ಹೊರಟು ಹೋದನು. ಇತ್ತ ವ್ಯಾಸನು ಹೇಳಿದಂತೆ ಇಬ್ಬರು ಮಕ್ಕಳು, ಒಬ್ಬ ಕುರುಡ ಇನ್ನೊಬ್ಬ ಬಿಳಿಚಿಕೊಂಡವನು ಹುಟ್ಟಿದರು. ಅವರಿಗೆ ವ್ಯಾಸನ ಸಲಹೆಯಂತೆ ಧೃತರಾಷ್ಟ್ರ, ಪಾಂಡು ಎಂದು ಹೆಸರಿಡ್ತಾರೆ. ಸತ್ಯವತಿಯು ಪುನಃ ವ್ಯಾಸನನ್ನ ಕರೆಯಲು ನಿರ್ಧರಿಸಿದಳು. ಸೊಸೆಯನ್ನ ಕರೆದು, ನೀನು ಕಣ್ಣು ಮುಚ್ಚಿಕೊಂಡಿರದಿಂದಲೇ ನಿನಗೆ ಕುರುಡು ಮಗು ಹುಟ್ಟಿತು. ಈ ಬಾರಿ ಅಂತ ಹುಚ್ಚುತನ ಮಾಡಬೇಡ ಎಂದು ಚೆನ್ನಾಗಿ ಬುದ್ಧಿ ಹೇಳ್ತಾಳೆ. ಆದರೆ ಈತ ಅಂಬಿಕೆಗೆ ವ್ಯಾಸನನ್ನ ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ವ್ಯಾಸನು ಬಂದಾಗ ಅವನೊಡನೆ ಇರಲು ತನ್ನ ದಾಸಿಯನ್ನ ಕಳಿಸುವೆನೆಂದು ನಿರ್ಧರಿಸಿದಳು. ಆ ದಾಸಿ ಹೆದರಿಕೊಳ್ಳದೆ ವ್ಯಾಸನನ್ನ ಭಕ್ತಿಯಿಂದ ಸೇವಿಸಿದಳು. ಬೆಳಗ್ಗೆ ವ್ಯಾಸನು ಈ ಬಾರಿ ವಿವೇಕಿಯೂ ಸದ್ಗುಣಿಯೂ ಆದ ಧರ್ಮನ ಅವತಾರವೆನಿಸುವ ಮಗ ಹುಟ್ಟುವನು. ಈ ರೀತಿ ಸತ್ಯವತಿಗೆ ಹೇಳ್ತಾನೆ. ಆದರೆ ಅವಳು ನಿನ್ನ ಸೊಸೆಯಲ್ಲ, ಅವಳ ದಾಸಿ. ಅವಳು ಪುಣ್ಯವಂತೆ, ನನ್ನ ಉತ್ತಮೋತ್ತಮ ಪುತ್ರನನ್ನ ಹೆರುವಳು. ನಾನು ನನ್ನಿಂದಾದಷ್ಟು ನಿನಗೆ ಸಹಾಯ ಮಾಡಿರುವೆ. ಆದರೆ ಇದು ಹೀಗಾಯಿತು. ನೀನು ಇನ್ನು ನನ್ನನ್ನು ಸಹಾಯ ಕೇಳಬೇಡ. ಲೋಕದ ಸಮಸ್ತ ಬಂಧನಗಳಿಂದಲೂ ದೂರನಾಗಿರುವ ನನ್ನಂಥವನು ಯಾವ ಕಾರಣಕ್ಕೂ 3 ಬಾರಿಗಿಂತ ಹೆಚ್ಚಾಗಿ ಸ್ತ್ರೀ ಸ್ವೀಕಾರ ಮಾಡುವುದು ತರವಲ್ಲ. ನೀನು ನನ್ನ ತಾಯಿ, ಆಜ್ಞೆ ಮಾಡಿದೆ ಎಂದು ನಾನು ಶಿರಸಾವಹಿಸಿ ನಡೆದೆ. ದಯವಿಟ್ಟು ಇನ್ನು ನನ್ನನ್ನು ಕರೆಯಬೇಡ ಎಂದು ವ್ಯಾಸನು ಅಲ್ಲಿಂದ ಹೊರಟು ಹೋಗ್ತಾರೆ. 3ನೆಯ ದಾಸಿಪುತ್ರನು ಜನಿಸಿದ. ಅವನಿಗೆ ವಿದುರನೆಂದು ಹೆಸರಿಟ್ಟರು. ಇಲ್ಲಿ ಮತ್ತೆ ಮಕ್ಕಳನ್ನು ಬೆಳೆಸಿ ಮುಂದಕ್ಕೆ ತರುವ ಹಾಗೂ ಅವರು ದೊಡ್ಡವರಾಗುವ ತನಕ ರಾಜ್ಯಾಡಳಿತವನ್ನು ನೋಡಿಕೊಳ್ಳುವ ಭಾರ ಭೀಷ್ಮನ ಮೇಲೆ ಬಿದ್ದಿತು. ಇದು ವೀಕ್ಷಕರೇ ಧೃತರಾಷ್ಟ್ರ ಹಾಗೂ ಪಾಂಡುವಿನ ಜನನದ ಕತೆ. ಮುಂದಿನ ಕತೆ ಜೊತೆ ಸಿಗೋವರೆಗೂ ನಮಸ್ಕಾರ.